ಈ ಬ್ಲ್ಯಾಕ್ ಸ್ಟೋನ್ ರೇಷಿಯೋ ಅಂದರೆ ಏನು ಅಂತ ಹೇಳೋದಕ್ಕೆ ಮುಂಚೆ ಯಾಕೆ ಇಲ್ಲಿ ಇಷ್ಟೊಂದು ವೆಹಿಕಲ್ಸ್ಗಳು ಸಾಲಾಗಿ ನಿಂತಿದೆ ಅಂತ ತಿಳ್ಕೊಬೋಣ ಬನ್ನಿ. ಕೆಲವು ದಿನಗಳ ಹಿಂದೆ ನಡೆದಂತಹ ಹನೂರ್ ಬಂದ್ನ ದೃಶ್ಯ ಇದು. ಆ್ಯಂಡ್ ಈ ಬಂದ್ ಯಾಕೆ ನಡೀತು ಅಂತ ಸಹ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಚಾಮರಾಜನಗರ ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಾಗೋದು ಏನಪ್ಪ ಅಂದರೆ ಬೆಟ್ಟ ಗುಡ್ಡಗಳು, ನೀರು, ಜಲಪಾತಗಳು, ಕಾಡುಗಳು. ಅದರಲ್ಲೂ ನಮ್ಮ ಹನೂರು ಭಾಗದಲ್ಲಂತೂ ಕಾಡಿಗೆ ಹೊಂದ್ಕೊಂಡಂಗೆ ಅದರ ಅಕ್ಕಪಕ್ಕದಲ್ಲೇ ಗ್ರಾಮಗಳು, ಊರುಗಳು ಇರ್ತವೆ. ಕಾಡಂಚಿನ ಗ್ರಾಮಗಳು ಅಂತ ಕರೀತಾರೆ. ಈ ರೀತಿಯ ಕಾಡಂಚಿನ ಗ್ರಾಮಗಳು ಅಂದರೆ ಕಾಡಿನ ಅಕ್ಕಪಕ್ಕ ಇರತಕ್ಕಂಥ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಕಾಡು ಪ್ರಾಣಿಗಳು ಊರೊಳಗೆ ಬಂದ್ಬಿಡ್ತವೆ ಕೆಲವು ಟೈಮು. ಹಾಗೇನೆ ಊರಿನಲ್ಲಿರ್ತಕ್ಕಂಥ ಜನಗಳು ಕೆಲವು ಟೈಮ್ ಕಾಡಿನ ಕಡೆ ಹೋಗ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಇದು ಸಹಜವಾಗಿ ಸಾಮಾನ್ಯವಾಗಿ ನಡೆಯುವಂಥ ಒಂದು ವಿಷಯ ಕಾಡಂಚಿನ ಗ್ರಾಮಗಳಲ್ಲಿ. ಮರಿಯಮಂಗ್ಲ ಇದೊಂದು ಕಾಡಿನ ಪಕ್ಕದಲ್ಲಿರುವಂಥ ಗ್ರಾಮ. ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ಗ್ರಾಮದ 3 ಜನ ಫಾರೆಸ್ಟ್ ಒಳಗಡೆ ಎಂಟರ್ ಆಗಿದ್ದಾರೆ. ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ, ಅದ್ರ ತನಿಖೆ ನಡೀತಾ ಇದೆ. ಆದರೆ ಕಾಡೊಳಗಡೆ ಹೋದವರು ವಾಪಸ್ ಬಂದಿದ್ದು ಹೆಣವಾಗಿ. ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಶೂಟೌಟ್ ಆಗಿದೆ. ಇದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಈ ಘಟನೆಗೂ ಬ್ಲ್ಯಾಕ್ ಸ್ಟೋನ್ ರೇಷಿಯೋಗೂ ಏನು ಸಂಬಂಧ, ಏನು ಲಿಂಕ್ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೂಲಭೂತ ತತ್ವ ನಿಂತಿರೋದೇ ಈ ಬ್ಲ್ಯಾಕ್ ಸ್ಟೋನ್ ರೇಷಿಯೋ ಅನ್ನೋದ್ರ ಮೇಲೆ. ಹಾಗಂದ್ರೆ ಏನು ಅಂತಂದರೆ, ನೀವೆಲ್ಲ ಕೇಳಿರ್ತೀರ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಮಾತನ್ನು ತುಂಬ ಸಿನಿಮಾಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಓದಿರ್ತೀರ. ಸೊ ಇಲ್ಲಿ ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರು, ಗ್ರಾಮಸ್ಥರು, ಸಂಘಟನೆಗಳು, ರೈತ ಸಂಘಗಳು ಎಲ್ಲರೂ ಪ್ರಶ್ನೆ ಮಾಡ್ತಿರೋದು ಅದನ್ನೇ. ಸರಿ, ಆ 3 ಜನ ಕಾಡಿಗೆ ಪ್ರವೇಶ ಮಾಡಿದ್ದಾರೆ ಅಂತಲೇ ಇಟ್ಕೊಂಡ್ರು, ಸರಿಯಾದ ರೀತಿ ತನಿಖೆ ನಡೆಸ್ದೇನೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೇನೆ, ಕೋರ್ಟ್ ಟ್ರಯಲ್ಸ್ ನಡೆಸ್ತೇನೆ, ಅದು ಹೇಗೆ ಶಿಕ್ಷೆ ಕೊಟ್ಬಿಟ್ರಿ ಅನ್ನೋದೇ ಪ್ರಶ್ನೆ. ಸೊ ಬ್ಲ್ಯಾಕ್ ಸ್ಟೋನ್ ರೇಷಿಯೋ ಸಹ ಅದನ್ನೇ ಹೇಳೋದು. ಯಾವುದೇ ಕಾರಣಕ್ಕೂ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಇದು ಅಪರಾಧ ಮಾಡಿದಾರಾ ಇಲ್ವಾ ಅಂತ ಪ್ರೂವ್ ಆಗೋಕ್ಕೂ ಮುಂಚೆನೇ ಹೇಗೆ ನೀವು ಅವ್ರ ಮೇಲೆ ಫೈರ್ ಮಾಡಿದ್ರಿ, ಎನ್ಕೌಂಟರ್ ಮಾಡಿದ್ರಿ ಅನ್ನೋದೇ ಈ ಹೋರಾಟಗಾರರ, ಈ ಗ್ರಾಮಸ್ಥರ ಸಂಘಟನೆಗಳ ಪ್ರಶ್ನೆ ಆಗಿದೆ.